ದರ್ಶನ್ಗೆ ಬಿಗ್ ಶಾಕ್. ಏನಪ್ಪಾ ಅಂತಂದ್ರೆ ಹೊಸದೇನಲ್ಲ, ಬಟ್ ಈಗ ಫೈನಲಿ ಸರ್ಕಾರದವರು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಹಗ್ಗ ಜಗ್ಗಾಟ ಮಾಡ್ತಾ ಇದ್ರು, ಕೊಡೋದಾ ಬೇಡವಾ, ಕೊಟ್ರೆ ಹೆಂಗೆ, ತಿರುಗಿ ಬೀಳ್ತಾರ ಹೆಂಗೆ ಏನು ಅಂತ ಹೇಳಿ. ಸೊ ಫೈನಲಿ ಈಗ ಆಯ್ತು ತೊಗೊಂಡು ಹೋಗಿ ಅಂತೇಳಿ, ಇಲ್ಲದೇ ಇದ್ರೆ ಜನ ತಿರುಗಿ ಬೀಳ್ತಾ ಇದ್ರು. ನೀವು ದೊಡ್ಡವ್ರಿಗೆ ಒಂದು ನ್ಯಾಯ, ಸಣ್ಣವ್ರಿಗೆ ಒಂದು ನ್ಯಾಯ ಅಂತೇಳಿ. ಏನು ಅದೇ ಹೈಕೋರ್ಟ್ನಲ್ಲಿ ಅವರಿಗೆ ಬೇಲ್ ಸಿಕ್ತಲ್ವಾ, ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆಯಲ್ಲಿದ್ದಂಥ ಸರ್ಕಾರ ಫೈನಲಿ ಯೋಚನೆ ಮಾಡಿಬಿಟ್ಟಿದೆಯಂತೆ, ಕೊಡಕ್ಕೆ ರೆಡಿ ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅದೇನು ಶಾಕ್ ಅಂತ ಅನ್ಬೇಕಾಗಿಲ್ಲ, ಆಕ್ಚುಲಿ ಇಟ್ಸ್ ಪ್ರೊಸೀಜರ್. ಕೊಡಬೇಕು, ಅದನ್ನು ಕೇಳಬೇಕಾಗಿತ್ತು. ದರ್ಶನ್ ಪವಿತ್ರ ಸೇರಿ 7 ಆರೋಪಿಗಳಿಗೆ ಸಂಕಷ್ಟ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೆಟ್ಲೇರೋಕೆ ಈಗ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಅನುಮೋದನೆ ಕೊಡಬೇಕಾಗಿತ್ತು, ಕಾನೂನು ಇಲಾಖೆ ಕೊಟ್ಟಿದೆ, ಪೊಲೀಸ್ ಇಲಾಖೆ ಕೊಟ್ಟಿದೆ. ಈಗ ದರ್ಶನ್ ಜಾಮೀನು ರದ್ದಿಗೆ ಮೇಲ್ಮನವಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಡಿ ಗ್ಯಾಂಗ್ ನ ಜಾಮೀನು ರದ್ದಾಗುತ್ತಾ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಮೇಲೆ ಡಿಸೈಡ್ ಆಗುತ್ತೆ ಹೇಗೆ ಏನು ಅಂತ ಹೇಳಿ. ಸೊ ಇಬ್ಬರು ವಕೀಲರನ್ನ ಕೂಡ ನೇಮಕ ಮಾಡಿದ್ದಾರೆ. ಯಾರವರು ವಕೀಲರು, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟ ದರ್ಶನ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್. ರದ್ದಾಗುತ್ತಾ ಡಿ ಗ್ಯಾಂಗ್ ಆರೋಪಿಗಳ ಬೇಲ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಬಿಡುಗಡೆಯಾಗಿರುವ ನಟ ದರ್ಶನ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಕಾಟೇರನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಬೆಂಗಳೂರು ಪೊಲೀಸರು ರೆಡಿಯಾಗಿದ್ದು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ನ 7 ಮಂದಿಗೆ ಸಂಕಷ್ಟ ಎದುರಾಗಿದೆ. ಬೆನ್ನು ನೋವು ಕಾರಣ ನೀಡಿ ದರ್ಶನ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾದರೂ ಸರ್ಜರಿ ಮಾಡಿಸಿಕೊಂಡಿರಲಿಲ್ಲ. ಬಳಿಕ ಪೂರ್ಣ ಪ್ರಮಾಣದ ಜಾಮೀನು ಪಡೆದರು. ಹೈಕೋರ್ಟ್ನಿಂದ ಜಾಮೀನು ಸಿಗ್ತಾ ಇದ್ದಂತೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. ಈಗ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ರೆಡಿಯಾಗಿದ್ದಾರೆ. ಈಗಾಗಲೇ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದ್ದು ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಮನವಿ ಮಾಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆನ ಮಾಡಿ ಜೈಲು ಸೇರಿದಂಥ ದರ್ಶನ್ಗೆ ಜಾಮೀನು ಸಿಕ್ಕಿರುವಂಥದ್ದು. ಜಾಮೀನು ಸಿಕ್ಕಿದ ಬಳಿಕ ಈಗ ರಾಜ್ಯ ಸರ್ಕಾರ ದರ್ಶನ್ಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಅದು ಕೂಡ ಜಾಮೀನನ್ನು ಪ್ರಶ್ನೆ ಮಾಡಿ ರದ್ದು ಕೋರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕೇಳಿದಂಥ ಪರ್ಮಿಷನ್ ಏನಿತ್ತು, ಆ ಪರ್ಮಿಷನ್ ಇವತ್ತು ಮಂಜೂರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನೊಂದು 2 ದಿನದ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ಇವತ್ತು ಗ್ರೀನ್ ಸಿಗ್ನಲ್ ಸಿಕ್ಕೋ ಮೂಲಕ ದರ್ಶನ್ ಮತ್ತು ಆತನ ಜೊತೆಯಲ್ಲಿ ಬಿಡುಗಡೆಯಾದಂಥ 7 ಜನರಿಗೂ ಕೂಡ ಒಂದು ಬಿಗ್ ಶಾಕ್ ಆಗಿರುವಂಥದ್ದು. ಸುಪ್ರೀಂನಲ್ಲಿ ವಾದಿಸಲು 2 ವಕೀಲರ ನೇಮಕ. 2-3 ದಿನಗಳಲ್ಲಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ಇನ್ನು ಹೈಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲರಾಗಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸಿದರು. ಅದೇ ರೀತಿ ಸುಪ್ರೀಂ ಕೋರ್ಟ್ಗೂ 2 ವಕೀಲರನ್ನ ನೇಮಿಸಲಾಗಿದೆ. ವಕೀಲರಾಗಿ ಅನಿಲ್ ಸಿ ನಿಶಾನಿ, ಹಿರಿಯ ವಕೀಲ ಸಿದ್ಧಾರ್ಥ ಲುಥಾರ್ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. 2-3 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಕೆಗೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಈಗಾಗಲೇ ಹೈಕೋರ್ಟ್ನಲ್ಲಿ ಕೊಟ್ಟಿರುವ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗೃಹ ಇಲಾಖೆ ಅನುಮತಿಯನ್ನು ಕೊಟ್ಟಂತಹ ಬೆನ್ನಲ್ಲೇ ಸರ್ಕಾರ 2 ವಕೀಲರನ್ನು ನೇಮಕ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ನಿಶಾನಿ ಮತ್ತು ಸಿದ್ಧಾರ್ಥ್ ಲೂತ್ರಾ ಈ 2 ಹಿರಿಯ ವಕೀಲರನ್ನು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡುವ ಮುಖಾಂತರ ಇನ್ನೊಂದು 2 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ತಯಾರಿಯನ್ನು ಮಾಡಿಕೊಂಡಿದೆ. ಈಗಾಗಲೇ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ
ಆದೇಶವನ್ನು ಕೊಟ್ಟಿತ್ತು, ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇದೀಗ ಇಬ್ಬರು ಹಿರಿಯ ವಕೀಲರನ್ನು ಕೂಡ ಸರ್ಕಾರ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡೋದಕ್ಕೆ ನೇಮಕವನ್ನು ಸಹ ಮಾಡಿಕೊಂಡಿದೆ. ಒಟ್ಟಲ್ಲಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಪಡೆದ ಖುಷಿಯಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದ್ರು. ಆದರೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಭವಿಷ್ಯ? ರಿಲೀಫೋ ಶಾಕೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.